ನಾವಿವಾಗ ಬಂದಿರೋದು ಸಿದ್ಧಗಂಗಾ ಮಠಕ್ಕೆ. ಈ ಮಠಕ್ಕೆ ಎಂಟ್ರೆನ್ಸ್ ಆಗಿದೆ, ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಇಳ್ಕೊಂಡು ಓಡ್ತಾ ಇದ್ದೀವಿ. ನೋಡಿ ಅಲ್ಲಿ ಧ್ವಜ ಕಾಣಿಸ್ತಾ ಇದೆ, ಭಗವದ್ ಧ್ವಜ, ಕೇಸರಿ ಧ್ವಜ. ಹಿರಿ ಅದು ನಾನು ನನ್ನ ವೈಫು ಎಲ್ಲಿದ್ದೀವಿ ಸಿದ್ಧಗಂಗಾ ಮಠದಲ್ಲಿದ್ದೀವಿ. ಸೊ ಇವತ್ತು ಕಂಪ್ಲೀಟ್ ಬ್ಲಾಗು ಸಿದ್ಧಗಂಗಾ ಮಠದಲ್ಲಿ ನಾವು ವಿಡಿಯೋ ಬ್ಲಾಗ್ ಮಾಡಿದ್ದೀನಿ. ಸೊ ಇಲ್ಲಿಂದ ಮೇಲೆ ಕಾರ್ ಪಾರ್ಕ್ ಮಾಡಿಬಿಟ್ಟು ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಡೀರಿ ಹೊರಡೋದ ಅಣ್ಣ. ಯಾವುದು ಇದು? ಸಿದ್ಧಗಂಗಾ ಮಠದ್ದು ಪಾರ್ಕ್. ಇಲ್ಲಿ ನೋಡಿ, ಅಲ್ಲಿ ಓಪನಿಂಗ್ ಅಲ್ಲಿ ಮಾಡೋಣ ಬಾ. ವೆಲ್ಕಮ್ ಟು ಇಲ್ಲಿ ಮಠ ಎಂಟ್ರೆನ್ಸ್ಗೆ ಹೋಗ್ತಿದ್ದೀವಿ. ಮಠದ ಆವರಣದಲ್ಲಿ ಇಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಇದೆ. ಸೊ ಹಾಗೆ ಅಲ್ಲಿ ಸ್ಕೂಲ್ ಇದೆ, ಮಕ್ಕಳೆಲ್ಲ ಓಡಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಶಿವಕುಮಾರ ಸ್ವಾಮೀಜಿದು. ಹೇ ಫ್ಯಾಮ್, ವೆಲ್ಕಮ್ ಟು ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್. ನೀವು ನೋಡಿದ್ದೀರಾ ನಾನು ಎಲ್ಲಿದ್ದೀನಿ ಅಂತ. ಶ್ರೀ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರ ಸಿದ್ಧಗಂಗಾ ಮಠದಲ್ಲಿದ್ದೀನಿ ನಾನಿವತ್ತು. ಎಲ್ಲ ಕಡೆ ನೋಡಿ ಸ್ವಾಮೀಜಿ. ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದು ಅನ್ನದಾಸೋಹದ ಸ್ಥಳ. ಪ್ರತಿದಿನ ನೀವು ನೋಡ್ಬೋದು ಲಕ್ಷಾಂತರ ಜನಕ್ಕೆ ಇಲ್ಲಿ ಉಚಿತ ಅನ್ನದಾಸೋಹ ನಡೀತಾನೇ ಇರುತ್ತೆ. ನೀವು ಇವಾಗ ನೋಡ್ತಾ ಇರೋದು ಇಲ್ಲಿ ಅನ್ನದಾಸೋಹಕ್ಕೆ ಭಕ್ತಾದಿಗಳು ಅವ್ರ ಕೈಲಾದಷ್ಟು ಉಚಿತವಾಗಿ ಕಾಳುಗಳು, ಅಕ್ಕಿಗಳು, ಬೇಳೆಗಳು ದಾನ ಮಾಡಬೇಕು ಅಂದರೆ ಇಲ್ಲಿ ಸ್ಥಳ ಇದೆ, ಇಲ್ಲಿ ಮಾಡ್ಬೋದು. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಹ್ಮನಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ. ಬರ್ತಾ ಇದೆಯಲ್ಲ. ಊಟ ಮಾಡುವ ಮೊದಲು ಬ್ರಹ್ಮದೇವ್ರನ್ನ ಸ್ಮರಿಸುತ್ತಾ, ಅನ್ನಪೂರ್ಣೇಶ್ವರಿ ದೇವ್ರನ್ನ ನೆನೆಸುತ್ತಾ, ನನ್ನ ಮನದಲ್ಲಿ ನಿಮಗೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ಏನಂದರೆ ಅನ್ನವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಹಸಿದವ್ರಿಗೆ ಊಟ ಮಾಡೋದಕ್ಕೆ ಅನ್ನ ಇರಲ್ಲ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಗುರು ಇದ್ದೇ ಇರ್ತಾರೆ. ಕತ್ತಲಿಂದ ಬೆಳಕಿಗೆ ಕೊಂಡೊಯ್ಯುವವನೇ ಗುರು. ಇಲ್ಲಿ ಬಂದು ದಾಸೋಹಕ್ಕೆ ದಾರಿ ಇದೆ. ಇಲ್ಲಿ ಪ್ರಸಾದ ಭಕ್ತಾದಿಗಳಿಗೆ. ಪರಮ ಪೂಜ್ಯ ಶ್ರೀ 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 ಅಟಾವಿ ಶಿವಯೋಗಿಗಳ ಗದ್ದುಗೆ ಇದು. ಹಾಗೆ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಹೊರಟಿದ್ದು ವಿದ್ಯಾಭ್ಯಾಸದ ಕೇಂದ್ರದ ಕಡೆ. ನಮಸ್ಕಾರ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ನೋಡಿ, ಅಲ್ಲಿ ತೋರಿಸೋ ಸುಮ್ಮನೆ ಅಲ್ಲಿ ವಿದ್ಯಾರ್ಥಿಗಳಿಗೆ ವೇದ ಸಂಸ್ಕೃತಿ ಶಾಲೆ ಸ್ಕೂಲ್ ಇದೆ ಅಲ್ಲಿ. ಸೊ ನೀವು ಅಲ್ಲಿ ನೋಡ್ತಾ ಇರೋದು ಸ್ಕೂಲು. ಇದು ಸಾವಿರಾರು ಮಕ್ಕಳಿಗೆ ವಿದ್ಯಾ ದಾಸೋಹ ಕೊಡ್ತಾ ಇದ್ದಾರೆ. ಬರ್ತಾ ಇದೆಯಾ? ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ಇದು. ಭಗವದ್ ಧ್ವಜ ಮೇಲೆ ಆಡ್ತಾ ಇದೆ ನೋಡಿ. ಇಲ್ಲಿ ಸ್ವಾಮೀಜಿಯವರ ಗದ್ದುಗೆಗೆ ಬಂದಿದ್ದೀವಿ. ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ಹಿಂದ್ಗಡೆ ಇದೆ. ಸೊ ಸ್ವಾಮೀಜಿಯವರ ಗದ್ದುಗೆಗೆ ಹೋಗಿ ಬರ್ತಾ ಇದ್ದೀವಿ. ಇಲ್ಲಿ ಸ್ವಾಮೀಜಿ ಅವರ ಧ್ಯಾನ ಮಂದಿರ ಅಂತ ಇದೆ. ಸೊ ಇಲ್ಲಿ ಧ್ಯಾನ ಮಂದಿರ ಒಂದು ಬಾಗಿಲು ಇದೆ, ಇಲ್ಲಿ ಸೀಕ್ರೆಟ್ ಬಾಗಿಲು ಥರ ಇದೆ. ಸೊ ಸಾನ್ವಿ ನೋಡು, ನಾನು ಸಾನ್ವಿ ಇವಾಗ ಹೊಡ್ತಾ ಇದ್ದೀವಿ ಮೇಲೆ.
ಭಕ್ತಿ ಶ್ರದ್ಧೆಯಿಂದ ದೇವ್ರನ್ನ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ ಇದು. ನನ್ನ ಜೀವನದಲ್ಲಿ ಎಷ್ಟೋ ದಿನಗಳ ಕನಸಾಗಿತ್ತು ಸ್ವಾಮೀಜಿಯವರ ಗದ್ದುಗೆಗೆ ಹೋಗಿ ಬರಬೇಕು ನೋಡಬೇಕು ಅಂತ. ಅದು ಇವತ್ತು ನೆರವೇರಿಸಿದೆ. ನನ್ನ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಹಾಗೆ ಒಂದು ಪವರ್ಫುಲ್ ವೈಬ್ ಫೀಲ್ ಆಯಿತು ನನಗೆ. ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಹೇಳಿದ್ರು. ಅದರಂತೆ ನಡೆದಿಕೊಂಡು ಬಂದಂತಹ ಪರಮಪೂಜ್ಯರಿಗೆ ನನ್ನ ಅನಂತ ನಮನಗಳು ಅಂತ ಹೇಳ್ತಾ, ಹಾಗೆ ಅಲ್ಲಿ ಪರಮಪೂಜ್ಯರ ಗದ್ದುಗೆ ಇತ್ತು, ನೋಡ್ಕೊಂಡು ಬಂದ್ರಿ. ನಾವಿವಾಗ ಬಂದಿರೋದು ಒಂದು ಪುಣ್ಯಕ್ಷೇತ್ರ. ಇದೇ ಸ್ಥಳದಲ್ಲಿ ಪರಮಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಆಶೀರ್ವಚನ ಮಾಡ್ತಿದ್ದಿದ್ದು ಭಕ್ತಾದಿಗಳಿಗೆ. ನೋಡಿ, ಇದೇ ಜಾಗದಲ್ಲಿ ಕೂತ್ಕೊತಾ ಇದ್ದರು. ಹಾಗೂ ಇದೇ ಜಾಗ ಸ್ವಾಮೀಜಿಗಳು ರೆಸ್ಟ್ ಮಾಡ್ತಾ ಇದ್ದಿದ್ದು. ಇವರಲ್ಲಿ ಕೂರ್ತಿದ್ರು, ಹಾಗೆ ಇಲ್ಲಿ ಮಲಗ್ತಿದ್ದಿದ್ದು. ಇವಾಗ ನೀವು ನೋಡ್ತಾ ಇದ್ದೀರಾ ಸ್ಮೃತಿವನ. ಇದು ಹೊಸದಾಗಿ ನಿರ್ಮಾಣವಾಗಿರುವಂತಹ ಸ್ವಾಮೀಜಿ ಅವರ ಪ್ರತಿಮೆ. ಕಲ್ಲಲ್ಲಿ ಕೆತ್ತಿರೋದು ಇದು. ಸ್ವಾಮೀಜಿಯವರ ಶಿಲೆಯನ್ನು ಕೆತ್ತಿದ್ದಾರೆ ಬೆಟ್ಟದಲ್ಲಿ. ಹಾಗೆ ನೀವು ನೋಡ್ಬೋದು ಬಸವಣ್ಣನವರ ಶಿಲೆಯನ್ನು ಕೂಡ ಕೆತ್ತಿದ್ದಾರೆ. ನೀವು ಹಾಗೆ ಮಹದೇಶ್ವರನ ನೋಡ್ತಾ ಇದ್ದೀರಾ, ಪಕ್ಕದಲ್ಲೇ ಬಸವಣ್ಣ. ಈಗ 4:25. ಇಲ್ಲಿಂದ ನಾವು ತುಮಕೂರು ಕಡೆ ಮನೆಗೆ ಹೊರಡ್ತಾ ಇದ್ದೀವಿ. ನಂದೊಂದು ಪುಟ್ಟ ಮನವಿ ಎಲ್ಲರಿಗೂ, ಹಸಿದವ್ರಿಗೆ 4 ಜನಕ್ಕೆ ಊಟ ಹಾಕಿ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್.